ಎಲ್ರಿಗೂ ನಮಸ್ಕಾರ. ಗಣಕ ಕಿಚನ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಕೇಕ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅಂದರೆ ಮೊಟ್ಟೆ ಇಲ್ಲ, ಜೊತೆಗೆ ಓವನ್ ಇಲ್ಲ, ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಯಾಕಂದರೆ ಮೊಟ್ಟೆ ಯಾರು ತಿನ್ನಲ್ವಲ್ಲ ಅಂಥವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಮೊಟ್ಟೆ ಅಂದರೆ ಇಷ್ಟಪಡಲ್ಲ, ಕೇಕ್ನಲ್ಲಿ ಮೊಟ್ಟೆ ಸ್ಮೆಲ್ಲೆಲ್ಲ ಇರುತ್ತೆ ಅಂತಾರೆ. ಅಂಥವ್ರಿಗೆಲ್ಲ ತುಂಬ ಈಸಿ ಅನಿಸುತ್ತೆ. ಈ ಥರ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ. ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತೀನಿ. ತುಂಬ ಆರಾಮಾಗಿ ಓವನ್ ಇಲ್ದಿರನೂ ಕೂಡ ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಸ್ಪಂಜ್ ಥರ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಬರುತ್ತೆ ಅಂತ. ತುಂಬ ಕಡಿಮೆ, ಜಾಸ್ತಿ ಏನು ಬಡಿಸೋದೇನು ಬೇಡ, ಕಡಿಮೆ. ಇಲ್ಲ ನಿಮಗಿನ್ನ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಳ್ಳೋದು ಆ ಥರ ಎಲ್ಲ ಸೇರಿಸ್ಕೊಳ್ಳಿ. ನೋಡಿ ಇವಾಗ ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಎಲ್ಲರೂ ಕೊನೆವರೆಗೂ ವಿಡಿಯೋ ನೋಡಿ. ಅದಕ್ಕೇನು ಬೇಕು ಅಂತಂದರೆ ಬಾಳೆಹಣ್ಣು, ದೊಡ್ಡ ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು ಅಂತಾರಲ್ಲ ಆ ಥರ ದೊಡ್ಡ ಬಾಳೆಹಣ್ಣು 3 ತೊಗೊಂಡಿದ್ದೀನಿ ನಾನು. ಇಷ್ಟಕ್ಕೆ ನಾನು 3 ಬಾಳೆಹಣ್ಣು ಮೆಜರ್ಮೆಂಟ್ಗೆ ತೋರಿಸ್ಕೊಡ್ತೀನಿ ನಾನು. ಇದನ್ನೆಲ್ಲ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಳ್ಳೋಣ. ಸಿಪ್ಪೆ ತೆಗೆದುಬಿಟ್ಟು ನೀಟಾಗಿ ಎಲ್ಲ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ಇದನ್ನು. ನೋಡಿ ಹಂಗೆ ಅಂತಂದರೆ ಇಷ್ಟನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇಷ್ಟು ದಪ್ಪ ಇದೆ. ಒಂದು ಸ್ಮ್ಯಾಶ್ ಮಾಡೋದಕ್ಕೆ ಈ ಥರ ತೊಗೊಂಡು ನೀಟಾಗಿ ಎಲ್ಲ ಫುಲ್ಲು ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿ ಫುಲ್ಲು ಸ್ಮ್ಯಾಶ್ ಮಾಡೋ ತನಕ ತೋರ್ಸೋಕ್ಕಾಗಲ್ಲ, ಯಾಕಂದರೆ ನಾನು ಒಂದು ಕೈನಲ್ಲಿ ವಿಡಿಯೋ ಇಟ್ಕೊಂಡಿರ್ತೀನಲ್ಲ, ಪಾತ್ರೆ ಅಲ್ಲಾಡ್ತಾ ಇರುತ್ತೆ. ಹಂಗಾಗಿ ಫುಲ್ಲು ಸ್ಮ್ಯಾಶ್ ಮಾಡಿ ತೋರಿಸ್ತೀನಿ. ನೋಡಿ ಇಷ್ಟು ಕೂಡ ಫುಲ್ಲು ನೀಟಾಗಿ ಈ ಥರ ಸ್ಮ್ಯಾಶ್ ಆಗಿರಬೇಕು. ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ಮಿಕ್ಸಿನಲ್ಲೇನು ಗ್ರೈಂಡ್ ಮಾಡ್ಕೋಬೇಡಿ, ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ ಸಾಕು. ಇದಕ್ಕೆ ಇವಾಗ ನಾನು ಇದು ನೆಕ್ಸ್ಟ್ ಸ್ಟೆಪ್ ತೋರಿಸ್ಕೊಡ್ತೀನಿ. ತುಂಬ ಸುಲಭವಾಗಿ ತೋರಿಸ್ಕೊಡ್ತೀನಿ ನೋಡಿ. ಈಗ ಇದಕ್ಕೆ ಸ್ವಲ್ಪ ಹಾಲು ತೊಗೊಂಡಿದ್ದೀನಿ. ಒಂದೇನಿಲ್ಲ ಅಂದ್ರೂ ಒಂದು ಚಿಕ್ಕ ಬೌಲಷ್ಟು ಹಾಲು ತೊಗೊಂಡಿರೋದು ನಾನು. ನೋಡಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇರೋದು. ಒಂದು 1/4 ಬೌಲಷ್ಟು, ಒಂದು 1/4 ಬೌಲಷ್ಟು ಹಾಲು, 1/4 ಬೌಲಷ್ಟು ಸಕ್ಕರೆ. ಸಿಹಿ ಜಾಸ್ತಿ ತಿನ್ನೋರು ಇನ್ನೂ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಕಡಿಮೆ ಸಿಹಿ ಮಾಡ್ಕೊಳ್ತಾ ಇದ್ದೀನಿ, ಮೀಡಿಯಮ್ ಆಗಿದೆ. ತೀರಾ ಜಾಸ್ತಿ ಸಿಹಿ ಬೇಡ. ಇದು ಸ್ವಲ್ಪ ಸಕ್ಕರೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕರಗಬೇಕು ಸಕ್ಕರೆ. ಚೆನ್ನಾಗಿ ಕರಗಿದ ಮೇಲೆ ನೋಡಿ ಇಷ್ಟು ಕರಗ್ಕೋಬೇಕು. ಇಷ್ಟು ಕರಗಿದ ಮೇಲೆ ಇದಕ್ಕೆ ಮೈದಾ ಹಿಟ್ಟು ಸ್ವಲ್ಪ ಒಂದು ಅರ್ಧ ಬೌಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಕೋಕೋ ಪೌಡ್ರು ಅಂತ ಇದನ್ನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕೇಕಿಗೆ ಇದೇ ಮೇಯ್ನು. ಈಗ ಇದಕ್ಕೆ ಬೇಕಿಂಗ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಬೇಕಿಂಗ್ ಸೋಡಾ ಅಲ್ಲ, ಬೇಕಿಂಗ್ ಪೌಡರು. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಂಗೊಂದು ಬೀಟರ್ ತೊಗೊಂಡ್ರೇ ಆಗೋದು. ಇದನ್ನೆಲ್ಲ ಗಂಟಿಲ್ದಿರ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಇವಾಗ ಬಾಳೆಹಣ್ಣು ಸ್ಮ್ಯಾಶ್ ಮಾಡಿರೋ ಬಾಳೆಹಣ್ಣನ್ನು ಕೂಡ ಹಾಕ್ಕೊಂಡು, ಬೇಕಾದ್ರೆ ಹಂಗೆ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ತಿರುಗಿಸ್ಕೊಳ್ಬೇಕು. ಮೊಟ್ಟೆ ಹಾಕ್ಕೊಳ್ಳೋರು, ಈಗ ಮೊಟ್ಟೆ ಇಲ್ದಿರೋ ನಾನು ಮಾಡ್ತಾ ಇರೋದು, ಇದಕ್ಕೆ 1 ಮೊಟ್ಟೆ 2 ಮೊಟ್ಟೆ ಸೇರಿಸ್ಕೊಳ್ಬೋದು ಬೇಕಿದ್ರೆ. ಇನ್ನೂ ತುಂಬ ಚೆನ್ನಾಗಿರುತ್ತೆ ಮಾತ್ರ. ಮೊಟ್ಟೆ ತಿನ್ನಲ್ಲ, ಮೊಟ್ಟೆ ಬೇಡ ಅನ್ನೋರಿಗೆ ಈ ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆ ಯಾರು ಬೇಕಿದ್ರೂ ಕೂಡ ಎಲ್ಲರೂ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಈ ಮೆಜರ್ಮೆಂಟಲ್ಲಿ ಇರಬೇಕು. ಇಷ್ಟನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾನೊಂದು ಪಾತ್ರೆಗೆ ತಗೋತೀನಿ. ಒಂದು ಪಾತ್ರೆ ತಗೊಂಡು ಈಗ ಒಂಥರ ಕೇಕ್ ಮಾಡೋದಕ್ಕೆ ಅಂತ ಬರುತ್ತಲ್ಲ, ಅದಾದರೂ ಸರಿ. ಈಗ ನಾನೊಂದು ಬೌಲ್ ಪಾತ್ರೆನೇ ತಗೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಅಂತೂ ಬೇಡವೇ ಬೇಡ, ಸ್ವಲ್ಪ ಎಣ್ಣೆ ಹಚ್ಕೊಂಡು ಫುಲ್ಲು ಇದಕ್ಕೇನಂದರೆ ಬಟರ್ ಪೇಪರ್ ಇದ್ದರೆ ತಳಕ್ಕೆ ಬಟರ್ ಪೇಪರ್ ಹಾಕ್ಕೊಳ್ಳಿ. ಇಲ್ಲ ಅನ್ನೋರು ಈ ಥರ ನನ್ನ ಹತ್ರ ಇಲ್ಲ ನೋಡಿ. ಅದಕ್ಕೆ ಇವಾಗ ನಾನು ಸ್ವಲ್ಪ ಮೈದಾ ಹಿಟ್ಟನ್ನೇ ಹಾಕ್ಕೊಂಡು ಫುಲ್ಲು ಎಲ್ಲ ಕಡೆನೂ ಕೂಡ ಹಚ್ಕೊಳ್ತೀನಿ ಫುಲ್ಲು. ಇಲ್ಲ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ, ಇಲ್ಲ ಅನ್ನೋರು ಏನು ಬೇಡ, ಇದನ್ನೇ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಮಾತ್ರ. ಈ ಥರ ಮಾಡ್ಕೊಳ್ಬೋದು ಆರಾಮಾಗಿ. ಇದೇ ಬೇಕು ಅದೇ ಬೇಕು ಅಂತ ಏನಿಲ್ಲ, ಇರೋದ್ರಲ್ಲಿ ಮನೆಯಲ್ಲಿ ಇರೋದ್ರಲ್ಲೇ ಮಾಡ್ಕೊಳ್ಳಿ ಸಾಕು. ನೋಡಿ ಇಷ್ಟ ಆಯ್ತಲ್ಲ. ಈಗ ಇದನ್ನು ಫುಲ್ಲು ನೋಡಿ ಈ ಥರ ಈ ಥರ ಹಿಂಗಿರಬೇಕು. ಬಾಳೆಹಣ್ಣು ಈ ಥರ ಬರಬೇಕು, ಅವಾಗೆ ತುಂಬ ಚೆನ್ನಾಗಿರುತ್ತೆ. ಈಗ ಇಷ್ಟನ್ನು ಕೂಡ ಹಾಕ್ಕೊಂಡು ನೋಡಿ ಇಷ್ಟು ಕೂಡ ಕರೆಕ್ಟಾಗಿದೆ. ಈಗ ಇದಕ್ಕೆ ನಾನೊಂದು ಓವನ್ ಇಲ್ವಲ್ಲ, ಒಂದು ದಬ್ರಿ ತೊಗೊಂಡು ಅದರಲ್ಲಿ ಒಂದು ಪ್ಲೇಟ್ ಬಿಸಿಗೆ ಅಂತ ಒಂದು ಪ್ಲೇಟ್ ಬರುತ್ತಲ್ಲ, ಅದನ್ನು ಇಟ್ಕೊಂಡು ಸ್ವಲ್ಪ ದಬ್ರಿಗೆ ನೀರು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ. ಈಗ ಅದಕ್ಕೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಈಗ ಅದರೊಳಗಡೆ ಇಡ್ತೀನಿ.
ತಟ್ಟೆ ಮುಚ್ಚಿ ಆದರೂ ಇಡಿ, ಇಲ್ಲ ಬೇಡ ಹಂಗೆ ಆದರೂ ಓಪನ್ ಮಾಡಿ, ಏನಿಲ್ಲ. ಈಗ ದಬ್ರಿಗೆ ಒಂದು ಪ್ಲೇಟ್ ಮುಚ್ಚಲೇಬೇಕಲ್ಲ, ಹಾಗಾಗಿ ಇದನ್ನು ಬೇಕಿದ್ರೆ ಹಂಗೆ ಇಡಿ, ಏನಾಗಲ್ಲ. ತುಂಬ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಹಂಗೆ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡೇ ಬೇಯಿಸ್ಕೊಳ್ಬೇಕು. ಒಂದು 3/4 ಗಂಟೆ ಬೇಯಿಸ್ಕೊಳ್ಬೇಕು ನೋಡಿ. ಸಣ್ಣ ಉರಿ ಇಕ್ಕಿ ಬಿಟ್ಬಿಡ್ಬೇಕು, ಏನಾಗಲ್ಲ. ಸ್ವಲ್ಪ ನೀರು ಹಾಕಿರ್ತೀರಲ್ಲ, ಹಂಗಾಗಿ ಸ್ವಲ್ಪ ಸಣ್ಣ ಉರಿ ಇಕ್ಬಿಟ್ಟು ಬಿಟ್ಬಿಡಿ. ಜಾಸ್ತಿ ಏನಿಲ್ಲ ಅಂದ್ರೆ ಒಂದು 3/4 ಗಂಟೆ 1 ಅವರ್ ಆದಮೇಲೆ ಈ ಥರ ಬೆಂದಿದೆಯೋ ಹೆಂಗೆ ಅಂತ ಈ ಥರ ಸ್ಪೂನಲ್ಲಿ ಒಂದು ಫೋರ್ಕಲ್ಲಿ ಚುಚ್ಚು ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆ ಅಂತ. ನೋಡಿ ಎಷ್ಟು ಬೇಗ ಮಕ್ಕಳಿಗೆಲ್ಲ ಇಷ್ಟ ಆಗೋ ಥರ ನೀವೇ ಮನೆಯಲ್ಲಿ ಆರಾಮಾಗಿ ಈಸಿಯಾಗಿ ಮಾಡಿಕೊಡ್ಬೋದು ನೋಡಿ. ಈ ಥರ ಈಗ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಹಾಕ್ಕೊಳ್ತೀವಿ ನೋಡಿ. ಎಷ್ಟು ಸ್ಮೂತಾಗಿ ಸ್ಪಂಜ್ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಇದು ಏನಕ್ಕೆ ವೈಟ್ ಇದೆ ಅಂತ ಅಂದರೆ, ಇದು ಮೈದಾ ಹಿಟ್ಟು ನಾನು ಸ್ಪ್ರೆಡ್ ಮಾಡಿದ್ನಲ್ಲ ಅದ್ರದ್ದು. ನೀವೇನು ಅಂದ್ಕೊಳ್ತೀರಾ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಇದು ಮೈದಾ ಹಿಟ್ಟಲ್ಲಿ ನಾನು ಎಲ್ಲ ಕಡೆ ದಬ್ರಿಗೆ ಸ್ಪ್ರೆಡ್ ಮಾಡಿದ್ನಲ್ಲ ಅದು. ನೀವು ಬಟರ್ ಪೇಪರ್ ಹಾಕ್ಕೊಂಡ್ರೆ ಈ ಥರ ಏನು ಬರಲ್ಲ, ತುಂಬ ಇನ್ನೂ ಚೆನ್ನಾಗಿರುತ್ತೆ. ಕಟ್ ಮಾಡೋದಕ್ಕೂ ಕೂಡ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಸ್ಪಂಜ್ ಥರ ಇದೆ, ತುಂಬ ಚೆನ್ನಾಗಿದೆ ನೋಡಿ. ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ, ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಎಲ್ಲರೂ ತಿನ್ನಲ್ಲ ಅನ್ನೋರು ಮೊಟ್ಟೆ ಎಲ್ಲ ಹಾಕಿರ್ತೀವಲ್ಲ, ಒಬ್ಬೊಬ್ರಿಗೆ ಮೊಟ್ಟೆ ಹಾಕೋದಂತೂ ಇಷ್ಟನೇ ಆಗಲ್ಲ. ಮೊಟ್ಟೆ ಹಾಕಿರೋ ಕೇಕ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನಾವು ಮೊಟ್ಟೆ ಹಾಕ್ದಿರೇ ಈ ಥರ ಚೆನ್ನಾಗಿ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಕಡೆನೂ ಕೂಡ ಚೆನ್ನಾಗಿ ಬೆಂದಿದ್ದೆ, ಮಾತ್ರ ತುಂಬ ಚೆನ್ನಾಗಿರುತ್ತೆ. ಏನಿಲ್ಲ ಅಂದರೂ 3/4 ಗಂಟೆ 1 ಅವರ್ ನೀವು ಬೇಯಿಸ್ಕೊಳ್ಬೇಕು, ತುಂಬ ಚೆನ್ನಾಗಾಗುತ್ತೆ. ಈಗ ಒಬ್ಬೊಬ್ರಿಗೆ ಹೊರಗಡೆ ಎಲ್ಲ ತಿನ್ನೋದು ಅಂತಂದರೆ ಹೊರಗಡೆ ಕೇಕ್ ಇಷ್ಟ ಆಗಲ್ಲ, ಹಂಗಾಗಿ ಮನೆಯಲ್ಲೇ ನೀವು ಈಸಿಯಾಗಿ ಮಕ್ಳು ಯಾರಾದರೂ ಕೇಳಿದಾಗೆಲ್ಲ ನೀವೇ ಮನೆಯಲ್ಲಿ ತುಂಬ ಕಡಿಮೆ ಖರ್ಚು, ಜಾಸ್ತಿ ಖರ್ಚೇ ಇಲ್ಲ, ಆರಾಮಾಗಿ ಮಾಡ್ಕೊಡ್ಬೋದು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಮಾತ್ರ ನೋಡಿ. ಎಲ್ಲ ಕಡೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಒಂಥರ ಸ್ಪಂಜ್ ಥರ ಎಷ್ಟು ಚೆನ್ನಾಗಿ ಬಂದಿದೆ. ಇದ್ರ ಮೇಲೆ ಬೇಕಿದ್ರೆ ನೀವು ಹಿಂಗೆ ಕ್ರೀಮ್ ಎಲ್ಲ ಹಾಕ್ಕೊಳ್ಬೋದು, ಇಲ್ಲ ಏನು ಬೇಡ ಅಂತಂದರೆ ಹಿಂಗೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಸಾಕು, ಈ ಮೇಲೆಲ್ಲ ಕ್ರೀಮೆಲ್ಲ ಎಲ್ಲ ಏನೂ ಬೇಡ, ಇಷ್ಟೇ ಸಾಕು. ಸ್ವಲ್ಪ ಅರ್ಧ ಬೌಲಷ್ಟು ಅಷ್ಟೇ ಮೈದಾ ಬಳಸಿರೋದು ನೋಡಿ. ಇದು ಮೇಲ್ಗಡೆದು ನಾನು ತೋರಿಸಿದ್ನ ಮೇಲ್ಗಡೆ ತೆಗೆದ್ವಲ್ಲ ಅದು ಆ ಕಡೆ ನೋಡಿ. ಎಲ್ಲ ಕಡೆನೂ ಕೂಡ ಚೆನ್ನಾಗಿ ಬೆಂದಿದೆ, ಮಾತ್ರ ತುಂಬ ಚೆನ್ನಾಗಾಗಿದೆ ನೋಡಿ. ಎಷ್ಟು ಚೆನ್ನಾಗಾಗಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ತುಂಬ ಚೆನ್ನಾಗಿ ನೀವೇ ಮಕ್ಕಳಿಗೆಲ್ಲ ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ತುಂಬ ಬೇಗ ಆಗುತ್ತೆ ನೋಡಿ. 1 ಅವರ್ ಇದ್ದರೆ ಸಾಕು ಟೈಮ್, ಅಷ್ಟರಲ್ಲಿ ಬೇಗ ಮಾಡ್ಕೊಳ್ಬೋದು. ಕೇಕ್ ಮಾಡೋದೇನು ಕಷ್ಟ ಏನಲ್ಲ ನೋಡಿ. ಈಗ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ.